ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಗಜಸೇನೆ ರಾಜ್ಯಾಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ, ನೀವು ಹೇಳಬೇಕು, ಭಾಷಾ ಸ್ವಾತಂತ್ರ್ಯ ಅಂತ ಒಂದಿದೆ, ಅದನ್ನು ಕೇರಳ ಮರೆತು ಬಿಟ್ಟಿದೆಯಾ ಹೆಂಗೆ? ಇಲ್ಲ, ಈಗ ಈ ಕೇರಳ ಮುಖ್ಯಮಂತ್ರಿಗೆ ಅದೇನು ಬಂದಿದೆ ಗೊತ್ತಿಲ್ಲ. ಮೊನ್ನೆ ಇಲ್ಲಿ ಯಾವುದು ಏನೋ ಒಂದು ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಶೆಡ್ಗಳು ಹಾಕೊಂಡಿರೋ ಬಾಂಗ್ಲಾದೇಶದವರಿಗೆ ಸಪೋರ್ಟ್ ಮಾಡ್ತಾರೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಕೇರಳ ಮುಖ್ಯಮಂತ್ರಿ ನಾವು ಹೇಳಕ್ಕೆ ಬಯಸ್ತೀವಿ, ಬರೀ ಗಡಿ ಭಾಗದಲ್ಲಿಲ್ಲ ಮಲಯಾಳಿಗಳು, ಪ್ರತಿ ಹಳ್ಳಿಯಲ್ಲಿದ್ದಾರೆ. ನೀವಿದೇ ಮಂಗಳೂರಿಂದ ಬರಬೇಕಾದ್ರೆ, ಧರ್ಮಸ್ಥಳದಿಂದ ಬರಬೇಕಾದ್ರೆ ಗುಂಡ್ಯ ಅಂತ ಒಂದು ಗ್ರಾಮ ಇದೆ. ಹೌದು. ಆ ಗುಂಡ್ಯ ಗ್ರಾಮದಲ್ಲಿ ರಾತ್ರಿ 1 ಗಂಟೆಗೆ ನೀವು ಏನಾದ್ರು ಕುಕ್ಕೆ ಸುಬ್ರಹ್ಮಣ್ಯ ಲೆಫ್ಟ್ ತರಬೇಕಾದ್ರೆ ಒಂದು ಗ್ರಾಮದಲ್ಲಿ ಲೆಫ್ಟಿಗೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುತ್ತೆ. ಆ ಜಾಗದಲ್ಲಿ ಒಂದಿಷ್ಟು ಅಂಗಡಿಗಳಿದ್ದಾವೆ. ಅಂಗಡಿಗಳಲ್ಲಿ ಬಾಡೋದೆಲ್ಲ ಜಿಂಕೆ ಮಾಂಸ ಅದು ಇದು ಸಪ್ಲೈ ಮಾಡೋ ಅಂಥ ಜಾಗ ಅದು. ನಾವೇನೋ ರಾತ್ರಿ 1:30 ಊಟಕ್ಕೆ ಹೋಗ್ತೇವೆ 2 ವರ್ಷದ ಹಿಂದೆ. ನಾವು ಹೋದಾಗ ಮಲಯಾಳಿ ಒಂದು ಸಿನಿಮಾ ನಡೀತಾ ಇರುತ್ತೆ ಅಲ್ಲಿ. ಯಾಕಪ್ಪ ಮಲಯಾಳಿ ಹಾಕಿದ್ಯಾ ನೀನು ಅಂತ ಅಂದ್ರೆ, ನಮ್ದು ಕಾರು ಬೋರ್ಡು ಗ್ರೀನ್ ಬೋರ್ಡ್ ಎಲ್ಲ ನೋಡಿ ನಮ್ಮನ್ನು ಹಲ್ಲೆ ಮಾಡಿದ್ರು, ನಾವು ದೊಡ್ಡ ಹೋರಾಟಗಳು ಮಾಡಿದ್ವಿ. ಆಮೇಲೆ ಅದು ನೋಡಿದ್ರೆ ನೀವು ನೋಡಿ, ಬರೀ ಇಲ್ಲಿ ಶೆಡ್ ಹೊಡೆದಾಕಿದ್ದಲ್ಲ, ಆ ಗುಂಡ್ಯ ಗ್ರಾಮದಲ್ಲಿರೋದು ಎಲ್ಲದೂ ಅನಾಗೃತವಾಗಿ ಅಲ್ಲಿ ಫಾರೆಸ್ಟ್ ಇಲಾಖೆ ಜಾಗದಲ್ಲಿ ಅಂಗಡಿಗಳು ಕಟ್ಟಿದ್ದಾರೆ, ಫಾರೆಸ್ಟ್ ಇಲಾಖೆ ಜಾಗದಲ್ಲಿ ಮನೆಗಳು ಕಟ್ಟಿದ್ದಾರೆ. ಅಲ್ಲಿ ಲೈನ್ ಮ್ಯಾನ್ಗಳು ಫೋನ್ ಮಾಡಿ ಹೇಳ್ತಾರೆ, ಸರ್ ಇವ್ರು ಕರೆಂಟ್ ಬಿಲ್ಲೇ ಕಟ್ಟಲ್ಲ, ಅನಾಗೃತವಾಗಿ ಕರೆಂಟ್ ತಗೊಂಡವ್ರೆ. ಈ ರೀತಿ ದೌರ್ಜನ್ಯ ನಮ್ಮ ಮಧ್ಯ ಕರ್ನಾಟಕದಲ್ಲೇ ಮಾಡ್ತಾ ಇದಾರೆ ಮಲಯಾಳಿಗಳು. ಆಮೇಲೆ ನಾವೇನಾದ್ರು ಕೇಳಕ್ ಹೋದ್ರೆ ಈ ಮಂಗಳೂರು ಸೈಡಲ್ಲಿ ತುಳುನಾಡವರಿಗೆ ನಮಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ನಾವೇನಾದ್ರು ಮಲಯಾಳಿ ಪ್ರಶ್ನೆ ಮಾಡಿದ್ರೆ, ನೀವು ತುಳು ಭಾಷೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ನೋದು ತುಳುಗೆ ನಮಗೆ ಅಣ್ಣ ತಮ್ಮದಿರೋರ ತರ ಪ್ರಶ್ನೆ ಮಾಡ್ತಾರೆ. ಇವತ್ತು ನಾವು ಕಾಸರಗೋಡನ್ನು ಏನಿದೆಯಲ್ಲ, ನಾವು ಅತಿಥಿಗಳಲ್ಲ ಅಲ್ಲಿ. ಕಾಸರಗೋಡು ಏನಿದೆ, ಕಾಸರಗೋಡಿಗೆ ಕನ್ನಡಿಗರು ಯಾರು ಅತಿಥಿಗಳಲ್ಲ. ಅಲ್ಲಿ ಸಾವಿರಾರು ವರ್ಷಗಳಿಂದ ಕನ್ನಡಿಗರು ಇದ್ದೇವೆ, ಕನ್ನಡಿಗರು ಬಾಳ್ತಾ ಇದ್ದೇವೆ, ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೇವೆ. ಇವತ್ತು ಕನ್ನಡದ ಎಲ್ಲಾ ತರದ್ದು ಕನ್ನಡ ಜನಗಳಲ್ಲಿದ್ದಾರೆ, ಕನ್ನಡ ಶಾಲೆಗಳು ನಡೀತಾ ಇದೆ. ಇವತ್ತು ಅಲ್ಲಿ ತಲಾಂತರದಿಂದ ಪಾಪ ಕನ್ನಡ ಕಲಿಯುವಂಥ ಮಕ್ಕಳಿಗೆ ಇವತ್ತು ಕನ್ನಡದಿಂದ ದೂರ ಆಗಿಸುವಂಥ ಕೆಲಸ ಇವತ್ತಿಗೆ ಮಾಡ್ತಾ ಇದೆ ಒಂದು ಕೇರಳ ಸರ್ಕಾರ. ಅಂದ್ರೆ ನಾಚಿಗೇಡಿನ ಸಂಗತಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇವತ್ತು ಬರೀ ಹೇಳಿಕೆನ ಏನೋ ಮಾಧ್ಯಮದಲ್ಲಿ ಹೇಳ್ಬಿಡ್ಬೇಕು, ಜನಗಳಿಗೆ ಒಪ್ಪಿಸ್ಬೇಕು ಅಂತ ಕೊಡೋದಲ್ಲ, ಒಂದು ಕಠಿಣ ಕ್ರಮ ತಗೋಬೇಕು. ಎಲ್ಲಾ ಪಕ್ಷ, ವಿರೋಧ ಪಕ್ಷ ಆಯ್ತು, ನಮ್ಮ ಮುಖ್ಯಮಂತ್ರಿಗಳಾಯ್ತು. ಇವತ್ತು ಏನಾಗಿದೆ, ವೋಟ್ ಬ್ಯಾಂಕಿಗೋಸ್ಕರ ಈಗ ಅವರು ನಮ್ಮ ಜಾರಕಿಹೊಳಿ ಅವರು, ಯಾರು ಅವರು ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಇವತ್ತು ಅದೇ ಬೆಳಗಾವಿಯಲ್ಲಿ 14 ಜನ MLA ಇದ್ದಾರೆ, ನಾಚಿಕೆ ಆಗಬೇಕು. ಎಷ್ಟೋ MSC ಪುಂಡಾಟಿಕೆಗಳಾಗ್ತಾ ಇದೆ. ಆಮೇಲೆ ಮಹಾರಾಷ್ಟ್ರದ ಬ್ಯಾನರ್ಗಳು ಇಟ್ಕೊಂಡು ಅದೇ ಸಭೆಯಲ್ಲಿ ನಾಚಿಕೆಲ್ದೆ ನೀವು ಕುತ್ಕೊಂತೀರ, ಹೋಗಿ ಅಲ್ಲೇ ಕುತ್ಕೊಂತೀರಾ. ಇವತ್ತು ಅದು ಅದೇ ತರನೇ ಮಂಗಳೂರಲ್ಲೂ ಕೂಡ ಎಷ್ಟೋ ಮಲಯಾಳಿಗಳು ಮಂಗಳೂರು ಭಾಗದಲ್ಲಿರ್ಬೋದು, ನಮ್ಮ ಸುತ್ತಮುತ್ತನೇ ಇಡೀ ಒಂದು ಬೇಕರಿ ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ಈಗ ಏನಾದ್ರು ಇದೇ ತರ ಆಯ್ತು ಅಂದ್ರೆ ನಾವಿನ ಮೇಲೆ ನಾವು ಸ್ವಾಭಿಮಾನಿಗಳು ಅಥವಾ ನಾವೇನೋ ಎಲ್ಲದನ್ನೂ ಸಹಿಸ್ಕೊಬಿಡ್ತೇವೆ ಅನ್ನೋ ರೀತಿ ಇರಲ್ಲ. ಇನ್ನು ದಂಡಂ ದಶಮೂಢಂ ನಾವು ಮಾಡ್ಬೇಕಾಗುತ್ತೆ. ಇವತ್ತು ಮೊನ್ನೆ ನೋಡಿದ್ರೆ ಯಾರೋ ಒಬ್ಬನು ಆಂಧ್ರದವನು ಮಾತಾಡಿದ್ದಾನೆ, ಕನ್ನಡದ ಬಗ್ಗೆ ಮಾತಾಡ್ತಾನೆ. ನಿನ್ನೆ ನೋಡಿದ್ರೆ ಯಾವುದೋ ಕಾಲೇಜಲ್ಲಿ ಹಿಂದಿಯವನು ಮಾತಾಡ್ತಾನೆ. ಇದನ್ನ ಸಹಿಸ್ಕೊಂಡಿದ್ದು ಸಾಕಾಗಿದೆ. ಇನ್ನು ಮುಂದೆ ನಾವು ಇದೇ ತರ ಆಯ್ತು ಅಂದ್ರೆ ದಂಡಂ ದಶಮೂಢಂ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಧ್ಯ ಕರ್ನಾಟಕದಲ್ಲೂ ಬೇರೆ ಬೇರೆ ಭಾಷೆಗಳು ಯಾರು ಶಾಲೆಗಳಿದ್ರು ಇವತ್ತು ನಾವು ಅದನ್ನ ಮಾಡ್ತಾ ಇದ್ದೇವೆ. ಉರ್ದು ಕಲ್ಸ ಅಂತದಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಮಾಡ್ತಾ ಇದ್ದೇವೆ. ನಾವು ಹೇಗೆ ಮಾಡ್ತಾ ಇದ್ದೇವೆ ಆ ಥರ ಶಾಲೆಗಳನ್ನ ಪಾಠಗಳು ಮಾಡ್ತಾ ಇದ್ದೇವೆ. ಅದೇ ತರನೇ ಇವರು ಮಲಯಾಳಿಗಳು ಗಡಿ ಭಾಗಗಳಲ್ಲಿ ಅವ್ರಿಗೆ ಆಸ್ಪದ ಕೊಟ್ಟಿಲ್ಲ ಅಂದ್ರೆ ಇನ್ನು ಮುಂದೆ ನಾವು ನೇರವಾಗಿ ಹೇಳ್ತೇವೆ, ಈ ಮಲಯಾಳಿಗಳನ್ನ ಓಡಿಸುವಂತೆ ಕೆಲಸ ಮಾಡಬೇಕಾಗುತ್ತೆ. ಕರ್ನಾಟಕದಿಂದ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ರಾಘವೇಂದ್ರ ಅವರೇ, ಕನ್ನಡ ಇರಲಿಲ್ಲ ಕರ್ನಾಟಕದಲ್ಲಿ, ನಾಮಫಲಕಗಳಲ್ಲೇ ಇರಲಿಲ್ಲ. ಆವಾಗ ಎಚ್ಚೆತ್ತುಕೊಂಡು ಹೋರಾಟ ಮಾಡಿ ಅರಿವು ಮೂಡಿಸಿ ನಾಮಫಲಕ ಕನ್ನಡಕ್ಕೆ ಹಾಕೋ ಪರಿಸ್ಥಿತಿ ಬಂದಿದೆ ಅಂದರೆ, ಇನ್ನು ಹೊರ ರಾಜ್ಯದಲ್ಲಿ ಅಲ್ಲಾಗಿರುವಂತಹ ಅನ್ಯಾಯವನ್ನು ಇಲ್ಲಿನ ಸರ್ಕಾರ ಮುತುವರ್ಜಿಯಿಂದ ತಗೊಂಡು ಮಾತುಕತೆ ನಡೆಸುತ್ತೆ, ಈ ಸಮಸ್ಯೆಯನ್ನು ಪರಿಹರಿಸುತ್ತೆ. ಹಗಲ್ಗನ್ಸ್ ಕಾಣಬೇಕಾ ಅಂತ? ಇದು ಸರ್ಕಾರಗಳ ಕತೆ ಏನಾಗಿದೆ ಅಂದ್ರೆ, ಮೂಗಿಗೆ ತುಪ್ಪ ಸವರುತ್ತೆ, ತಿನ್ನಂಗಿಲ್ಲ. ಮೂಗಿಗೆ ತುಪ್ಪ ಸವರಿದ್ರೆ ತಿನ್ನಕ್ಕಾಗಲ್ಲ. ಈಗ ಆ ರೀತಿ ಕೆಲಸನ ನಮ್ಮ ಇಲ್ಲಿ ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು ಮಾಡ್ತಾ ಇದೆ. ಇವತ್ತು 2 ಸರ್ಕಾರದ ಹೊಣೆ ಇದೆ ಇವತ್ತು. ಈಗ ಮಧ್ಯೆ ಅದು ಯಾವುದೋ ಮಧ್ಯೆ ಇವಾಗ ಏನಾಗ್ಬಿಟ್ಟಿದೆ, ಇವರಿಗೆ 2 ಪಕ್ಷಕ್ಕೂ ಇವಾಗ ಏನು ಎಲೆಕ್ಷನ್ ಒಂದೇ ಮುಖ್ಯ. ಅವ್ರಿಗೆ ಕನ್ನಡದವರು ಸಾಯ್ಲಿ, ಕನ್ನಡನವರು ಸಾಯ್ಲಿ, ಕನ್ನಡದವರು ಸಾಯ್ಲಿ, ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ವೋಟ್ ಬ್ಯಾಂಕು. ಈ ವೋಟ್ ಬ್ಯಾಂಕಿಗೋಸ್ಕರ ಇವತ್ತೇನಾಗಿದೆ,
ಅವರಿಗೆ ಯಾವ ಭಾಷೆಗಳು ನೋಡಿ ಇವತ್ತೇನಾಗಿದೆ, ಇದು ದೊಡ್ಡ ಗಟ್ಟಿ ಧ್ವನಿಯಲ್ಲಿ ಯಾರು ಕೂಡ ಅಪೋಸ್ ಮಾಡ್ತಾ ಇಲ್ಲ. ಇವತ್ತು ಏನಿದೆ, ನಮ್ಗೆ ಅಪೋಸಿಷನ್ ಪಾರ್ಟಿ ಬರಬೇಕು, ಇವತ್ತು ಒಬ್ಬರು ಅಪೋಸಿಷನ್ ನಾಯಕರಿದ್ದಾರೆ, ಯಾರು ಗಟ್ಟಿ ಧ್ವನಿಯಲ್ಲಿ ಕೇಳೋದಿರೋ ಪರಿಸ್ಥಿತಿ ಆಗಿದೆ. ಅವ್ರಿಗೇನು ಅಂದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಪರ್ಮಿಷನ್. ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ, ಇರೋದು ಒಂದು ಪಕ್ಷ ಇತ್ತು, ಕನ್ನಡಿಗರ ಪಕ್ಷ, ಅದು ಮಿಲನ ಆಗೋಗಿದೆ ಬಿಜೆಪಿ ಜೊತೆಗೆ. ಇದು ಕನ್ನಡದ ಪಕ್ಷ ಇಲ್ಲ. ಇವಾಗ ಗಟ್ಟಿ ಧ್ವನಿಯಲ್ಲಿ ಏನೇ ಕೇಳಬೇಕು ಅಂದ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ನಿಂತ್ಕೋಬೇಕು. ಸ್ವಾಮಿ, ನಾನು ಕೇಳ್ಬೋದಾ, ನಾನು ಕೇರಳ ಬಗ್ಗೆ ಮಾತಾಡ್ಬೋದಾ, ನಾನು ಇವತ್ತು ಕರ್ನಾಟಕಕ್ಕೆ ಹಿಂಗೆ ಡಿಸಿಷನ್ ಮಾಡ್ಬೋದಾ, ಇಲ್ಲ ಅಂದ್ರೆ ಇವರ ರಾಜ್ಯಾಧ್ಯಕ್ಷ ಸ್ಥಾನ ಅವ್ರು ಕಿತ್ಕೊಂತಾರೆ, ಅವ್ರೇನಾದ್ರು ಮಾತಾಡಿದ್ರೆ ಮುಖ್ಯಮಂತ್ರಿ ಸ್ಥಾನ ಅವ್ರು ಕಿತ್ಕೊಂತಾರೆ, ಇನ್ಯಾರೋ ಒಬ್ರು ಶಾಸಕರು ಮಾತಾಡಿದ್ರೆ ಶಾಸಕ ಸ್ಥಾನ ಹೋಗ್ಬಿಡುತ್ತೆ, ನೆಕ್ಸ್ಟ್ ಎಲೆಕ್ಷನ್ ಟಿಕೆಟ್ ಕೊಡಲ್ಲ. ಇನ್ಯಾರೋ ಪಾಪ ರಾಜಣ್ಣ ಅಂತರ ಮಂತ್ರಿ ಒಬ್ಬ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ ತಕ್ಷಣ ರಾತ್ರಿ ಕಿತ್ತು ಬಿಸಾಕ್ತಾರೆ. ಇವತ್ತು ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಇದೆ, ನಮಗೆ ದುರಂತ ಇದೆ. ನಾವು ಕನ್ನಡಿಗರಾಗಿ ಏನೂ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಇವಾಗ ನೀವು ಇವ್ರನ್ನ ನಾವು ಯಾವ ಭಾಷೆಯಲ್ಲಿ ಕೇಳ್ತೀರ, ನಾವು ಇದೇ ಮಲಯಾಳಿ ಬ್ಯಾನರ್ ಅಲ್ಲ ರೀ, ನಾಚಿಕೆ ಮಾನ ಮರಿದಿಲ್ಲ. ನಮ್ಮ ಕನ್ನಡಿಗರ ಓಟು, ಕನ್ನಡಿಗರ ಟ್ಯಾಕ್ಸ್ ದುಡ್ಡು ಎಲ್ಲದನ್ನು ತಗೊಂಡಿವರು ಮಲಯಾಳಿ ಬ್ಯಾನರು, ತಮಿಳು ಬ್ಯಾನರು, ಕೇರಳ ಇದು ಮಹಾರಾಷ್ಟ್ರದ ಬ್ಯಾನರ್ ಅಡಿಯಲ್ಲಿ ಇವರು ಕಾರ್ಯಕ್ರಮಗಳು ಮಾಡ್ತಾರೆ. ಅದು ಎಲ್ಲಿ ಅವ್ರು ಮಹಾರಾಷ್ಟ್ರದಲ್ಲೋ ಕೇರಳದಲ್ಲೋ ಮಾಡ್ಕೊಳ್ಳಿ, ಅದು ನಮ್ಮ ಕರ್ನಾಟಕದಲ್ಲಿ. ಇವತ್ತು ನೋಡಿ, ನಾವು ಲಾಸ್ಟ್ ಒಂದು ಹೋರಾಟ ಮಾಡಿದ್ದೀವಿ. ಬೆಳಗಾವಿಯ ಶಾಲೆಗಳಿಗೆ ಇದೇ ಥರನೇ ಮಹಾರಾಷ್ಟ್ರ ಸರ್ಕಾರದಲ್ಲಿ, ಮಹಾರಾಷ್ಟ್ರ ಬಿಜೆಪಿ ಆಳ್ತಾ ಇದೆ, ಅಲ್ಲೂ ಕೂಡ ಇವತ್ತು ಗಡಿನಾಡ ಶಾಲೆಗಳಿಗೆ ಅನುದಾನ ಇಲ್ಲ, ಶಿಕ್ಷಕರಿಗೆ ಸಂಬಳ ಕೊಡ್ತಾ ಇಲ್ಲ, ಶಿಕ್ಷಕರನ್ನ ಇವತ್ತು ಆ ರೀತಿ ಹೋದ ವರ್ಷ ಇದೇ ನಿಮ್ಮ ಚಾನಲಲ್ಲೇ ನಾವು ಕುತ್ಕೊಂಡು ಮಾತಾಡಿದ್ದೇವೆ, ನಮ್ಮ GTV ಚಾನಲಲ್ಲೇ ಮಾತಾಡಿದ್ದೇವೆ. ಅವತ್ತು ಕೂಡ ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಇವತ್ತು ಕೂಡ ಬಿಜೆಪಿ ಇದೆ. ಇವ್ರದ್ದು ಏನು ಒಲವಿದೆ ಬಿಜೆಪಿಯಲ್ಲಿ ನಾವು ಕೇಳೋದು. ಇವತ್ತು ನೋಡಿ, ಅವನು ಯಾರೋ ಮಲಯಾಳಿ ಒಬ್ಬನು ವಸ್ತುವಾರಿ ಬರ್ತಾನೆ ಇಲ್ಲಿಗೆ, ಏನು ಹೆಸರು ಅವ್ರದ್ದು, ನಮ್ಮ ಕಾಂಗ್ರೆಸ್ ವಸ್ತುವಾರಿ ವೇಣುಗೋಪಾಲ್ ಅಂತ. ಆ ಮನುಷ್ಯ ಇವತ್ತು ನಮ್ಮ ಮಹಾನಗರ ಪಾಲಿಕೆಯ ನಮ್ಮ ಕಮಿಷನರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ನಮ್ಮ ಬೆಂಗಳೂರಲ್ಲಿ ಬಂದ್ಬಿಟ್ಟು ಒಬ್ಬ ವಸ್ತುವಾರಿ ನೋಡ್ಕೊಳ್ಳೋ ಅಂತ ಅವ್ರ ಪಕ್ಷದ ವಸ್ತುವಾರಿ ಇವತ್ತು ಬಂದು ಇಲ್ಲಿ ಮೀಟಿಂಗ್ ಮಾಡ್ತಾನೆ ಅಂದ್ರು. ನಾವಿಲ್ಲಿ ಅದೇನೋ ಹೇಳ್ತಾರಲ್ಲ, ಆ ರೀತಿ ನಮಗೇನು ತಾಕತ್ತಿಲ್ದವ್ರ ಥರ ಕನ್ನಡಿಗರು ನಮ್ಮ MLAಗಳು 224 ಜನ ನೋಡ್ತಾರೆ ಅಂದ್ರೆ ಇನ್ನು ಎಲ್ಲಿಂದ ಇವ್ರು ಕನ್ನಡ ಉಳಿಸ್ತಾರ್ರಿ? ಅಲ್ಲ, ಎಲ್ಲಿಂದ ಉಳಿಸೋಕ್ಕಾಗತ್ತೆ ಹೇಳಿ? ಅವನು ಯಾರೋ ಒಬ್ಬನು ವಸ್ತುವಾರಿ ವೇಣುಗೋಪಾಲ್ ಹೇಳ್ದ ಅಂತ ಹೇಳಿ ಅಲ್ಲಿ ಒಡೆದೋಗಿರೋ ಅಂತ ಮನೆಗಳು, ಅದು ಬಾಂಗ್ಲಾದೇಶದಿಂದ ಬಂದು ಕೋಗಿಲಲ್ಲಿ ಬಂದು ಬಾಂಗ್ಲಾದೇಶದಿಂದ ಬಂದಿರೋ ಮನೆಗಳನ್ನು ಇವರು ಮತ್ತೆ ಜಮೀರ್ ಅಹಮದ್ ಹೋಗ್ಬಿಟ್ಟು ಕೈ ಕಟ್ಕೊಂಡಣ ಮುಖ್ಯಮಂತ್ರಿ ಅಣ್ಣ ಕೊಟ್ಬಿಡೋಣ ನಮ್ಮವರಣ್ಣ ಅಂತ ಹೋಗಿ ಇವ್ರು ನಿಂತ್ಕೊಂತಾರೆ. ಅದನ್ನ ವಿರೋಧ ಪಕ್ಷದವರು ಸಹ ಸುಮ್ಮನೆ ಒಂದು ಸಮೀಕ್ಷೆ ಮಾಡ್ತಾರೆ. ಗಟ್ಟಿ ಧ್ವನಿಯಲ್ಲಿ ಯಾರೋ ಒಂದು 2-3 ಜನ ಮಾತಾಡಿದ್ರು, ಅದನ್ನು ವೋಟ್ ಬ್ಯಾಂಕಿಗೋಸ್ಕರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಇಲ್ಲಿ ಕನ್ನಡ ನೆಲ ಹೋದ್ರು ಪರವಾಗಿಲ್ಲ, ಏನು ಹೋದ್ರು. ಇವತ್ತು ಏನಾಗಿದೆ, ನಾವು ಈ ರಾಜಕೀಯ ಪಕ್ಷಗಳನ್ನ ನಂಬ್ಕೊಂಡು ನಮ್ಮ ನೆಲ ನಮ್ಮ ಜಲ ಏನು ಉಳಿಸ್ಕೊಳ್ಳೋ ಪರಿಸ್ಥಿತಿ ನಾವಿಲ್ಲ. ಇವತ್ತು ಅದೇ ವೇಣುಗೋಪಾಲ್ ಅವರಿಗೆ ನಾವು ಕೇಳ್ತೇವೆ, ಯಾಕಪ್ಪ ಕನ್ನಡಿಗರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ, ನೀನು ಕರ್ನಾಟಕಕ್ಕೆ ಬರ್ತಾ ಇದೆಯಾ, ಕರ್ನಾಟಕದ ದುಡ್ಡನ್ನ ದೋಚ್ಕೊಂಡು ಹೋಗ್ತಾ ಇದೆಯಾ? ದೋಚ್ಕೊಂಡು ಅಂದರೆ ಕರ್ನಾಟಕಕ್ಕೆ ಬಂದಾಗ ಅವ್ರ ಮನುಷ್ಯಗೆ ಉಳ್ಕೊಳ್ಳೋಕ್ಕೆ ಹೋಟೆಲು, ಅವರು ತಿಂಡಿ ಊಟ ಎಲ್ಲ ನಾವೇ ನೋಡ್ಕೊತೇವೆ. ಆ ರೀತಿ ನೀನು ಮಾಡ್ಕೊತ ಇರ್ಬೇಕಾದ್ರೆ ನಮ್ಮ ಕನ್ನಡದ ಅನ್ನ ತಿಂತಾ ಇದೆಯಾ ನೀನು ಅಂದರೆ ಕನ್ನಡದ ಬಗ್ಗೆ ನೀನು ಮಾತಾಡಬೇಕಲ್ವಾ? ಕನ್ನಡದ ಅನ್ನ ತಿಂತಾ ಇದ್ರಲ್ಲ ವೇಣುಗೋಪಾಲ್ ಅವರು. ಇವತ್ತು ಯಾಕೆ ನೀನು ಬರೀ ಯಾರೋ ಮುಸ್ಲಿಮ್ ಅವ್ರದ್ದು 10 ಮನೆ ಹೊಡೆದ ತಕ್ಷಣ ನೀನು ಬಾಂಗ್ಲಾದೇಶದವ್ರು, ಅದನ್ನು ನಮ್ಮ ಮುಸ್ಲಿಮರೆಲ್ಲ ಅನ್ನ ತಂದಿರ್ತಾರೆ ಇದ್ದಾವೆ, ಯಾರೋ ಬಾಂಗ್ಲಾದೇಶದವ್ರು ಬಂದು ಮನೆ ಹೊಡೆದಾಕ್ದಾಗ ನೀನು ಅದನ್ನು ಪ್ರಶ್ನೆ ಮಾಡ್ತೀಯಾ? ನೀನು ಮನೆ ಕೊಟ್ಬಿಡಿ ಅಂತ ನಮ್ಮ ಮುಖ್ಯಮಂತ್ರಿ ಡೈರೆಕ್ಷನ್ ಕೊಡ್ತೀರಿ ನೀನು. ಯಾರೋ ಪಾಪ ಇಲ್ಲಿವರೆಗೂ ಸ್ಲಮ್ ಬೋರ್ಡ್ಗಳಲ್ಲಿ ನಮ್ಮ ಹೂ ಮಾರೋರು, ತರಕಾರಿ ಮಾರೋರು, ಎಷ್ಟೋ ಮನೆಗಳು ಇವತ್ತು ಫುಟ್ಪಾತಲ್ಲಿ ಇರೋರಿಗೆ ಮನೆಗಳಿಲ್ಲ ಇವತ್ತು ನಮ್ಮ ಕನ್ನಡಿಗರಿಗೆ. ಅಂಥದ್ರಲ್ಲಿ ನೀವು ಅದನ್ನ ಏನು ಕೇಳ್ತಾ ಇಲ್ಲ, ನೀನು ವಸ್ತುವಾರಿ ಇಲ್ಲಿ ಬಂದ್ಬಿಟ್ಟು ಇವತ್ತು ಇದನ್ನ ಮಾಡ್ತೀಯ ಅಂದ್ರೆ ಇದನ್ನ ಪ್ರಶ್ನೆ ಮಾಡ್ಬೇಕಲ್ಲ, ವೇಣುಗೋಪಾಲ್ ಅವ್ರು ಪ್ರಶ್ನೆ ಮಾಡ್ಬೇಕಲ್ಲ. ಮಾಡಿಲ್ಲ ಅಂದ್ರೆ KC ವೇಣುಗೋಪಾಲ್ ಅವ್ರು ಬಂದಾಗ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಮಸಿ ಬಳಿಯುವಂತ ಕೆಲಸ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ, ಕನ್ನಡಿಗರ ಅನ್ಯಾಯ ಆಗ್ತಾ ಇದೆ. ಇವತ್ತು ತಲಮಾಂತರ್ರಿ ನಾವೇನು ಅತಿಥಿಗಳೆಲ್ಲ ಕಾಸರಗೋಡಿಗೆ, ಅವರು ನಮ್ಮ ರಾಜ್ಯಕ್ಕೆ ಏನ್ ಬಂದಿದಾರಲ್ಲ, ಈ ಮಲಯಾಳಿಗಳು ಏನು ಮಲಯಾಳಿಯಿಂದ ಬರ್ತಾರಲ್ಲ ಅವರೆಲ್ಲರೂ ಅತಿಥಿಗಳಿಲ್ಲಿ, ನಾವ್ ಯಾರು ಅತಿಥಿಗಳಲ್ಲ, ತಲತಲಾಂತರ ಇರೋರು ನೀವು ಒಂದು ಗೌರವ ಕೊಡ್ತಾ ಇಲ್ಲ ವೇಣುಗೋಪಾಲ್ ಅವರೇ. ನೀವು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇಲ್ಲ, ನೀವು ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇಲ್ಲ, ನೀವು ಅದ್ರ ಬಗ್ಗೆ ಧ್ವನಿ ಇತ್ತ ಇಲ್ಲ ಅಂದಾಗ ನಾವ್ ಯಾಕೆ ನಿಮ್ಮನ್ನ ಕರ್ನಾಟಕದೊಳಗೆ ಬಿಟ್ಕೋಬೇಕು ಅಲ್ವಾ? ಈಗ ಅವ್ರ ಧ್ವನಿ ಎತ್ತಿರೋ ಉದ್ದೇಶ ರಾಜ್ಯಪಾಲರು ಯಾರಿದ್ದಾರೆ, ಬಿಜೆಪಿ ಅವ್ರು ಮಾಡೋದ್ರೆ, ರಾಷ್ಟ್ರಪತಿ ಯಾರಿದ್ದಾರೆ ಅವ್ರ ತಲೆ ಮೇಲೆ ಹಾಕ್ಬಿಡೋದು. ಕನ್ನಡದ ಬಗ್ಗೆ ಜಾಗೃತಿ ಮಾಡಿದೀವಿ. ಚಂದ್ರಶೇಖರ್ ಅವರು ಅಲ್ಲಿ ಹೋಗಿ MP ಟ್ರೈ ಮಾಡಿದವರು. ಅಂದ್ರೆ ನಮಗೆ ಅಲ್ಲೇ ಬೇಕಾದಷ್ಟು ಪ್ರೆಷರ್ ಪಾಯಿಂಟ್ಸ್ ಇವೆ, ನಾವು ಅವ್ರ ಮೇಲೆ ಒತ್ತಡ ತರುವಂತ ಬೇಕಾದಷ್ಟು ಸಾಧ್ಯತೆಗಳಿದ್ರು ಕೂಡ ಬರೇ
ಬಾಯಿ ಮಾತು ಅಂದ್ರೆ ಮೊಸಳೆ ಕಣ್ಣೀರು ಅಂತಾರಲ್ಲ, ಆ ಲೆಕ್ಕಕ್ಕೆ ಮಾತ್ರ ನಿಂತು ಹೋದ್ರೆ ಅದು ಸರಿಯಲ್ಲ. 136 ಸೀಟ್ ಕೊಟ್ಬಿಡಿ, ರಾಜ್ಯವನ್ನ ಕಾಪಾಡ ಕೂರಿಸಿದಾರಲ್ವಾ, ನಿಮಗೆ ಜವಾಬ್ದಾರಿ ಇದೆ, ಕಳಿಸಿ ಅಲ್ಲಿನ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ, ಕನ್ನಡದ ಸ್ಕೂಲ್ಗಳ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ಮಾಹಿತಿ ಕೊಡ್ಲಿ ಸರ್. ಈಗ ಸರ್ ಬಣ ಗಿಣಲ್ಲ, ನಾವೆಲ್ಲ ಕನ್ನಡಿಗರು, ನಾವ್ ಯೋಚನೆ ಮಾಡ್ಬೇಕಿರ್ತಕ್ಕಂಥದ್ದು ಕೇರಳದಲ್ಲಿರ್ತಕ್ಕಂಥ ಕನ್ನಡವನ್ನ ಹೇಗೆ ಉಳಿಸ್ಕೋಬೇಕು, ಕನ್ನಡ ಶಾಲೆಗಳನ್ನ ಹೇಗೆ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿ. ನಾನ್ ನೋಡ್ರಿ 3 ಜನ ಅವರು ಇದಾರೆ, 139 ಬಿಜೆಪಿ 3 ಜನ ಇದಾರೆ ಈಗ ಆಲ್ರೆಡಿ ಜೊತೆಗೆ. ಸರ್ ಈಗ 130 150 ಆಗಲಿ ಬೇಡ, ಬರ್ತಕ್ಕಂಥ ದಿನಗಳಲ್ಲಿ ಅದೇ 150 ಇವತ್ತು ಮುಂದಿನ ಇಂಡಿಯಾ ಒಕ್ಕೂಟಕ್ಕೆ ಬಂದೇ ಬರುತ್ತೆ, ಅದ್ರ ಬಗ್ಗೆ ಪ್ರಶ್ನೆ ಬೇಡ. ಅವತ್ತು ಇಂಥ ಯೋಚನೆಗಳು ಬಂದಾಗ ಸಿದ್ದರಾಮಯ್ಯ ತರ ಕಾದು ಕೂತಿ ನಾವ್ ಯೋಚನೆ ಮಾಡೋಂಥದ್ದು ಮಾಡೋದಿಲ್ಲ, ನೀವೇನು ಮಾಡಲ್ಲ. ರಾಜ್ಯ ಸರ್ಕಾರ ವಿರೋಧ ಮಾಡ್ತಾ ಇದೀವಿ, ಜವಾಬ್ದಾರಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಹೆಂಗೆ ಅಂದ್ರೆ ಈಗ ಸಿದ್ದರಾಮಯ್ಯನವರು ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರೆ ಗೊತ್ತಾಯ್ತು, ಎಲ್ರಿಗೂ ಗೊತ್ತಾಯ್ತು. ಅಲ್ಲ ಗೋವಿಂದರಾಜ್ ಅವರೇ, ಇವಾಗ ಸಿದ್ದರಾಮಯ್ಯ ಯಾವ ಸ್ಟ್ಯಾಂಡ್ ತಗೊಂಡಿಲ್ಲ ನೋಡಿ ಅಂತ ಹೇಳಕ್ಕ ಈಗ ಒಂದು ಸಂವಿಧಾನದ ಪ್ರಕಾರ ಯಾವ ರೀತಿ ಒಂದು ಕ್ರಮ ಜರುಗಿಸ್ಲಿ ಮುಖ್ಯಮಂತ್ರಿಗಳಿಗೆ. ಈಗ ಕಾಂಗ್ರೆಸ್ನ ಕೆ.ಸಿ. ವೇಣುಗೋಪಾಲ್ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಅಕ್ರಮವ್ರನ್ನ ಇಲ್ಲ ಕೇರಳದವ್ರ ವಾಸಿಗೆ ಸಮಸ್ಯೆ ಆಗುತ್ತೆ ಅಂತ ಮಾತಾಡ್ತಾರೆ ಅಂದ್ರೆ ಇವತ್ತು ಮಾತಾಡ್ಲಿ ಕನ್ನಡಿಗರ ಬಗ್ಗೆ, ಯಾಕಾಗ್ತಾ ಇಲ್ಲ ಹಾಗಾದ್ರೆ? ಈಗ ಕಾಂಗ್ರೆಸ್ನ ಒಬ್ಬ ನಾಯಕರು ಬಿಜೆಪಿ ರಾಜ್ಯಪಾಲರನ್ನು ಭೇಟಿ ಮಾಡಿದಾಗ ಉತ್ತರ ಸರಿಯಾಗಿ ಸಿಗದೇ ಇರಬಹುದು. ನಾವು ಜಲ ಭಾಷೆ ವಿಚಾರ ಬಂದಾಗ ನಾವು ಕರ್ನಾಟಕ ಫಸ್ಟ್, ನಮ್ಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವೇನ ಈಗ ಕಾಂಗ್ರೆಸ್ ಇನ್ನೊಬ್ಬರ ಹೇಳ್ದಂಗೆ ಕೇಳ್ಕೊಂಡು ನಾವು ಮಾಡೋಂಥದ್ದಲ್ಲ, ನಮ್ಮ ಸ್ವಇಚ್ಛೆ, ಅದು ನಮ್ಮ ಜವಾಬ್ದಾರಿ, ಮಾಡೇ ಮಾಡ್ತೀವಿ. ಅದ್ರ ಪ್ರಶ್ನೆ ಇಲ್ಲ ಬಿಡಿ, ಉತ್ತರ ಇಲ್ಲ. ರೈಟ್, ಅವರ ಸ್ಟ್ಯಾಂಡ್ ಏನು ಅನ್ನೋದು ಕ್ಲಿಯರ್ ಆಗಿ ಹೇಳಕ್ ಆಗ್ತಾ ಇಲ್ಲ ಗೋವಿಂದರಾಜ್ ಅವರಿಗೆ. ನಮ್ಮ ವಿಚಾರ ಅದರಲ್ಲಿ ಕೂಡ ಅವ್ರ ಸ್ಟ್ಯಾಂಡ್ ಏನು ಅಂತ ಹೇಳ್ತಾ ಇಲ್ಲ, ಸಮೀಕ್ಷೆ ಮಾಡಿ ಬಂದ್ರು ಅನ್ನೋದು ಹೇಳಿದ್ರು. ಸ್ಟ್ಯಾಂಡ್ ಏನು ಹೋರಾಟ ಮಾಡಿ ನಿಮ್ ಸ್ಟ್ಯಾಂಡ್ ಏನು, ಒಬ್ರಿಗೆ ನಿಮ್ಮ ಸ್ಟ್ಯಾಂಡ್ ಏನು, ನಿಮ್ಮ ಸ್ಟ್ಯಾಂಡ್ ಏನು? ಅಲ್ಲ ಇವ್ರು ಏನ್ ಗೊತ್ತಾ ಸರ್, ಇದೆ ಅಲ್ಲಲ್ಲ ಅರವಿಂದ್ ಸರ್, ನಿಮ್ಮ ಸ್ಟ್ಯಾಂಡ್ ಏನು? ಅಲ್ಲಲ್ಲ ಇವ್ರ ಸ್ಟ್ಯಾಂಡಿಂಗ್ ಅಂದ್ರೆ 180 ನಿಮ್ಮ ಸ್ಟ್ಯಾಂಡ್ ಏನು ಹೇಳಿ? ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಕೆಲಸ ಮಾಡಬೇಕು, ನಿಮ್ಮ ಸ್ಟ್ಯಾಂಡ್ ಮಾಡಿ. ಬಿಜೆಪಿಯ ಸ್ಟ್ಯಾಂಡ್ ಈ ವಿಚಾರದಲ್ಲಿ ಏನು ಇಲ್ಲ, ಈ ಕನ್ನಡದ ವಿಚಾರದಲ್ಲಿ ಕೇರಳದಲ್ಲಿ ಕಾಸರಗೋಡು ಅಲ್ಲ ಸರ್, ನೀವು ಹಿಂದಿ ಹೇರಿಕೆ ಮಾಡಕ್ ಬಂದವರು ಸರ್, ಹಿಂದಿ ಹೇರಿಕೆ ಮಾಡಕ್ ಬಂದವರು ಪ್ರಾದೇಶಿಕ ಭಾಷೆ ಕನ್ನಡನ ಉಳಿಸುವಂತ ಪ್ರಯತ್ನಗಳಾಗುತ್ತೆ ಅಂತ ಕೇಳ್ತಾ ಇದೀವಿ. ಅವ್ರ ಹೇಳಿಕೆ ನಿಲುವನ್ನು ಸ್ಪಷ್ಟಪಡಿಸ್ತೀವಿ. ನೀವು ಏರಿಕೆ ಅಂದ್ರೆ ಇಂಗ್ಲಿಷ್ ಸರ್, ಈಗ ಸಮಸ್ಯೆ ಇದೆ, ಪರಿಹಾರ ಆಗ್ಬೇಕು. ಲಾಸ್ಟ್ 2 ಮಿನಿಟ್ಸ್ ಇದೆ ಗೋವಿಂದರಾಜ್ ಅವರೇ, ಲಾಸ್ಟ್ 2 ಮಿನಿಟ್ಸ್ ಇದೆ. ಅರವಿಂದ್ ಸರ್, ಸೊಲ್ಯೂಷನ್ ಬೇಕು, ಏನ್ ಮಾಡ್ಬೋದು ಈಗ ಪೊಲಿಟಿಕಲಿ? ಉಪಯೋಗ ಇಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ನಿಯೋಗ ಹೋಗ್ಬಿಟ್ಟು ಅಲ್ಲಿರುವ ಚೀಫ್ ಮಿನಿಸ್ಟರ್ ಕ್ಯಾಬಿನೆಟ್ ಮೆಂಬರ್ಸ್ಗೆ ಮನವರಿಕೆ ಮಾಡಿಕೊಡುವಂತದ್ದು, ಅಲ್ಲಿರುವ ಸಂಘಟನೆಗಳನ್ನ, ಕನ್ನಡ ಪರವಾಗಿರುವ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಭೇಟಿ ಆಗೋದೇ ಹೊರತು ಇವ್ರು ಯಾರೋ 4 ಜನ ಹೋಗಿ ಗವರ್ನರ್ ಭೇಟಿ ಹಾಕ್ಬಿಟ್ಟು ಕಿಡಿ ಹಚ್ಬಿಟ್ಟು ಬರೋದಲ್ಲ. ಆಯ್ತಾ? ನಿಮಗೆ ಗವರ್ನರ್ ಕಡೆಯಿಂದ ಪ್ರೆಷರೈಸ್ ಮಾಡಿಸ್ಬೇಕಾ? ಇಲ್ಲಿರೋ ಎಂಪಿಗಳನ್ನ ತಗೊಳ್ಳಿ, ಬಿಜೆಪಿ ಎಂಪಿ ಕರ್ಕೊಳ್ಳಿ, ಹೋಗಿ ಮೋದಿ ಅವ್ರ ಸರ್ಕಾರದ ಹತ್ರ ಅಲ್ಲಿ ಕುತ್ಕೊಳ್ಳಿ, ಅಂತಲ್ಲಿಂದ ಗವರ್ನರ್ ಮಾತಾಡಿಸಿ, ಅದು ಒಳ್ಳೇದು. ಕೈ ಜಾಡ್ಕೊಳ್ಳೋದಲ್ವಾ? ನೋಡಿ, ಈ ರೀತಿ ನೋಡಿ, ಇಲ್ಲಿ ಕೂಡ ನಾವು ಒಂದು ಕಾಸ್ಮೋಪಾಲಿಟನ್ ಬೆಂಗಳೂರಲ್ಲಿ ಇವತ್ತು ಕೇರಳೈಟ್ಸ್ 6-7 ಜನ MLA ಆಗಿದ್ದಾರೆ, ಅವ್ರನ್ನು ಕರ್ಕೊಂಡೋಗಿ
ಅರ್ಥ ಆಯ್ತಾ ನಾನು ಹೇಳ್ತಿರೋದು? ಮಂತ್ರಿಗಳಾಗಿದ್ದಾರೆ. ಮಂತ್ರಿಗಳಾಗಿದ್ದಾರೆ. ನಾನು ಹೇಳ್ಬಾರ್ದು. ಇಲ್ಲಿ ನಾಚಿಕೆ But ನಾವು ಮಾಡ್ತಾರೆ. ಅದನ್ನ ಅವ್ರದ್ದೇ ಅಸಹನೆ- ಅಂತ ಆಸ್ತಿ. ಅಲ್ಲ, ಅದನ್ನ ಅಸಹನೆಯಿಂದ ನೋಡ್ತಾ ಇಲ್ಲ. ಆದರೆ ಇದೇ ಮನೋಭಾವ ಅಲ್ಲಿ ಕೂಡ ಬರ್ಲಿ, ಅವಾಗ ಕೇರಳ ಕೂಡ ಡೆವಲಪ್ ಆಗುತ್ತೆ. right. ಯಾಕೆ ನಮ್ಮ ಮಾಡೆಲ್ ಕರ್ನಾಟಕ ಮಾಡೆಲ್ ಇವತ್ತು ಕ್ಲಿಕ್ ಆಗಿದೆ, Right. ಯಾಕೆ ಇಂಡಸ್ಟ್ರೀಸ್ ಮುಂದೆ ಹೋಗಿದೆ, ಯಾಕೆ ಇವತ್ತು ಐಟಿ ಬಿಟಿ ಮುಂದೆ ಹೋಗಿದೆ ಅನ್ನೋ Right. ಅವ್ರಿಗೂ ಮಾಡಿಕೊಡ್ಲಿ. ಈ ರೀತಿಯಿಂದ ಒಂದು ಮನೋಭಾವನೆಯಿಂದ ನಾವು ಹೋದ್ರೆ ಇದು ಸಾಲ್ವ್ ಆಗ್ಲಾರ್ದಂತ ಪ್ರಶ್ನೆ ಅಲ್ಲ ಅಂತ ನಾನು ಇವತ್ತು ನಂಬ್ತೀನಿ. ರೈಟ್. ರಾಘವೇಂದ್ರ ಅವರು, ಸತೀಶ್ ಅವರು, ಗೋವಿಂದರಾಜ್ ಅವರು, ಅರವಿಂದ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಈಗ